ಕಲ್ಯಾಣ ಪಟ್ಟಣದಿಂದ 3,000 ಶರಣರು ಬಂದಿರಲಿ. ಅಲ್ಲಿ 1,96,000 ಶರಣರಿದ್ದರು. ಇಂದ ಬಿಟ್ಟ ಇಲ್ಲೇ 3,000 ಶರಣರು ಇಲ್ಲೇ ಇದ್ದರು. ಅವಾಗ ಈ ಗುರುಸಿದ್ದೇಶ್ವರ ಸ್ವಾಮಿಗಳು ಇವರಿಗೆ ಊಟ ವಸತಿ ಎಲ್ಲ ಕೊಡ್ತಿದ್ರು. ಇಲ್ಲೇ ಬಿಟ್ಟು ಹೋಗೋ ಕಾಲಕ್ಕೆ ಇದು 3,000 ಮಠ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿ. ಹುಬ್ಬಳ್ಳಿಯಲ್ಲಿರೋ ಸಿದ್ಧಾರೂಢ ಮಠದ ಬಗ್ಗೆ ಕೇಳಿರ್ತೀರಾ. ಹಾಗೆ ಹುಬ್ಬಳ್ಳಿಯಲ್ಲಿ ಇನ್ನೊಂದು ಮಠ ಇದೆ, ಅದು ಕೂಡ ಪ್ರಸಿದ್ಧ ಮಠ. ಅದುವೇ ಜಗದ್ಗುರು 3,000 ಮಠ. ನಮ್ಮ ಉತ್ತರ ಕರ್ನಾಟಕದಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಹುಬ್ಬಳ್ಳಿಯಲ್ಲಿರುವ 3,000 ಮಠ ಕೂಡ ಒಂದು. ಈ ಮಠಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. 12ನೇ ಶತಮಾನದಲ್ಲಿ ಗುರುಸಿದ್ದೇಶ್ವರ ಸ್ವಾಮಿಗಳು ಈ ಮಠದ ಸಂಸ್ಥಾಪಕರಾಗಿದ್ದರು. ಆಗ ಶ್ರೀ ಚೆನ್ನಬಸವಣ್ಣನವರು ಪುಣ್ಯಕ್ಷೇತ್ರ ಉಳುವಿಗೆ ಹೋಗುವಾಗ 3,000 ಶಿವಶರಣರ ಜೊತೆ ಈ ಮಠದಲ್ಲಿ ತಂಗಿದ್ದರಂತೆ. ಆಗ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಗಳನ್ನ 3,000 ಶರಣರ ಮುಖಂಡರನ್ನಾಗಿ ನೇಮಕ ಮಾಡಲಾಗಿತ್ತು. ಹಾಗಾಗಿ ಈ ಮಠಕ್ಕೆ 3,000 ಮಠ ಎಂದು ಹೆಸರು ಬಂದಿದೆ. ಶಿರಸಿಯ 12ನೇ ಶಿಲಾಶಾಸನದಲ್ಲೂ ಕೂಡ ಈ 3,000 ಮಠದ ಉಲ್ಲೇಖವಿದೆ. ಈ ಮಠದಲ್ಲಿ ಗುರುಸಿದ್ದೇಶ್ವರ ಸ್ವಾಮಿಗಳ ಸಮಾಧಿ ಕೂಡ ಇದೆ. ಪ್ರತಿನಿತ್ಯ ಗುರುಗಳ ದರ್ಶನವನ್ನ ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಭೇಟಿ ನೀಡ್ತಾರೆ. ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ದುರ್ಗದ ಬೈಲಿನ ಹತ್ತಿರ ಈ 3,000 ಮಠ ಇದೆ. ಸೊ ನೀವೇನಾದ್ರೂ ಹುಬ್ಬಳ್ಳಿ ಕಡೆ ಬಂದ್ರೆ ಈ 3,000 ಮಠಕ್ಕೂ ಒಮ್ಮೆ ಭೇಟಿ ನೀಡಿ.